ವೀಕ್ಷಕರೇ ಅಸ್ಸಲಾಂ ವಲೈಕುಂ. ಒಮ್ಮೆ ಮಡವೂರು CM ವಲಿಯುಲ್ಲಾಹಿ ಮಹಾನ್ ವರ್ಯರು ಕನ್ಯಾನ ಪ್ರದೇಶಕ್ಕೆ ಭೇಟಿ ನೀಡಿ ಕೈ ತೋರಿಸಿ ಈ ಪ್ರದೇಶದಲ್ಲಿ ಓರ್ವರು ಮಹಾನ್ ವರ್ಯರು ನೆಲೆಯಾಗಿದ್ದಾರೆ ಎಂದು ನುಡಿದಿದ್ದರು. ಹಾಗಾದರೆ ಆ ಮಹಾನ್ ವರ್ಯರು ನೆಲೆಯಾದ ಸ್ಥಳ ಯಾವುದು? ಬನ್ನಿ ನೋಡಿ ಬರೋಣ. ಅಟ್ಟದಮಲೈ ಎಂದು ಕರೆಯಲ್ಪಡುವ ಈ ಸ್ಥಳ ದೆಲಂತಬೆಟ್ಟು, ಕನ್ಯಾನ, ಕೇಪುಳುಗುಡ್ಡೆ ಪರಿಸರದ ಹತ್ತಿರದಲ್ಲಿದೆ. ಈ ಹಿಂದೆ ಅಂದರೆ ರಸ್ತೆಗಳು ಪ್ರಾರಂಭ ಕಾಣುವ ಮುನ್ನ ಜನರ ಪ್ರಮುಖ ಕೃಷಿ ಭತ್ತವೇ ಆಗಿತ್ತು. ಆ ಸಂದರ್ಭ ಜನರು ತಲೆಯ ಮೇಲೆ ಅಕ್ಕಿ ಮೂಟೆಗಳನ್ನು ಅಂದರೆ ಅಕ್ಕಿ ತುಂಬಿದ ಗೋಣಿಚೀಲವನ್ನು ಹೊತ್ತು ನೆರೆಯ ಕೇರಳ ರಾಜ್ಯಕ್ಕೆ ಒಯ್ಯುತ್ತಿರಬೇಕಾದರೆ ಈ ಪ್ರದೇಶದ ಹತ್ತಿರವಿರುವ ಕಾಲುದಾರಿಯ ಮೂಲಕ ತೆರಳುತ್ತಿದ್ದರು ಹಾಗೂ ಈ ಮಹಾನ್ ಅವರ ಸನ್ನಿಧಿಯಲ್ಲಿ ಕಾಣಿಕೆಯನ್ನಿತ್ತು ತೆರಳುತ್ತಿದ್ದರು ಎಂಬುದು ಊರಿನ ಹಿರಿಯರ ಅಭಿಪ್ರಾಯ. ಇನ್ನಿತರ ಬೇರೆ ಕಡೆಗಳಲ್ಲಿ ನೆಲೆಯಾಗಿರುವ ದರ್ಗಾಗಳ ಮಹಾನ್ ವ್ಯಕ್ತಿಗಳ ಚರಿತ್ರೆಗಳನ್ನು ತುಲನಾತ್ಮಕವಾಗಿ ವಿಶ್ಲೇಷಿಸಿದಾಗ ಮಹಾನ್ ವರ್ಯರು ನೆಲೆಯಾದ ಪರಿಸರದಲ್ಲಿ ಹತ್ತಿರದಲ್ಲಿ ನೀರಿನ ಆಶ್ರಯವಿದುದು ಕಂಡುಬಂದಿದ್ದು, ಅಟ್ಟದಮಲೈ ಮಹಾನುಭಾವರ ಸನ್ನಿಧಾನದ ನಡಿಗೆ ಅಂತರದಲ್ಲಿ ಬೇಸಿಗೆ ಕಾಲದಲ್ಲೂ ಬತ್ತಿ ಹೋಗದ ನೀರಿನ ಮೂಲ ಕಾಣಬಹುದಾಗಿದೆ. ಹತ್ತಿರದ ಶೆಟ್ಟಿಬೆಟ್ಟು ಎಂಬ ಊರಲ್ಲಿ ಮಶಹೂರ್ ವಲಿಯುಲ್ಲಾಹಿ ಎನ್ನುವ ಹೆಸರಿನ ದರ್ಗಾವಿದೆ. ಶೆಟ್ಟಿಬೆಟ್ಟು ಮಕಾಂ ಪರಿಸರದಲ್ಲಿ ಅದೇ ರೀತಿ ಪೆರುವಾಯಿ ಊರಲ್ಲಿ ನೆಲೆಯಾಗಿರುವ ಔಲಿಯಾಗಳು ಹಾಗೂ ಅಟ್ಟದಮಲೈ ಪರಿಸರದಲ್ಲಿ ನೆಲೆಯಾಗಿರುವ ಮಹಾನ್ ವರ್ಯರು ಸಹೋದರರು ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಅಂದಾಜು 1300-1400 ಕಾಲಘಟ್ಟದಲ್ಲಿ ಜೀವಿಸಿದ್ದ ಈ ಮಹಾನ್ ವರ್ಯರನ್ನು ಸಮಾಧಿ ಮಾಡಲಾದ ಸ್ಥಳದ ಕುರುಹನ್ನು ಉಳಿಸಲು ಈ ಹಿಂದಿನ ತಲೆಮಾರಿನ ಹಿರಿಯ ಜೀವಗಳು ಸಾಕಷ್ಟು ಶ್ರಮಪಟ್ಟಿರುವುದು ಮೇಲ್ನೋಟಕ್ಕೆ ಸ್ಪಷ್ಟ. ಈ ಪ್ರದೇಶಕ್ಕೆ ಬಹಳ ಹಿಂದಿನಿಂದಲೂ ಜನರು ಭೇಟಿ ನೀಡಿ ಸಂದರ್ಶಿಸುತ್ತಾ ಬರುತ್ತಿದ್ದು, ನನಗೆ ಲಭಿಸಿದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಿಮ್ಮಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದಲ್ಲಿ ನಮ್ಮೊಂದಿಗೆ ಪ್ರತಿಕ್ರಿಯಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.